ಮುಧೋಳ್ ಪಟ್ಟಣದ ನಗರಸಭೆ ಕಾರ್ಯಾಲಯದಲ್ಲಿ ಸೋಮವಾರ ಸಾಮಾನ್ಯ ಸಭೆ ಜರುಗಿತು. ನಗರಸಭೆಯ ಅಧ್ಯಕ್ಷ, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಸಮ್ಮುಖದಲ್ಲಿ ಈ ಸಭೆ ಜರುಗಿತು. ಸಭೆಯಲ್ಲಿ ಪೌರಾಯುಕ್ತರು ಹಲವಾರು ವಿಚಾರಗಳನ್ನು ಚರ್ಚಿಸಲು ಸಹಕರಿಸಿದರು. ನಗರಸಭೆಯ ವ್ಯಾಪ್ತಿಯಲ್ಲಿನ ನೂತನ ಯೋಜನೆಗಳು, ಅನುದಾನ ಹಾಗೂ ಆಗಬೇಕಾಗಿರುವ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಸುದೀರ್ಘವಾದ ಚರ್ಚೆಯನ್ನ ನಡೆಸಲಾಯಿತು. ಸಭೆಯ ಅಜೆಂಡಾದಲ್ಲಿ ನೀಡಲಾದ ವಿಷಯಗಳ ಬಗ್ಗೆ ಚರ್ಚೆ ಜೋರಾಗಿಯೇ ಸಾಗಿತು. ಆದರೆ ಇವುಗಳ ನಡುವೆ ಕೆಲ ವಿಚಾರಕ್ಕೆ ವಾದ ವಿವಾದಗಳು ನಡೆದವು. ಅಲ್ಲದೆ ಕೆಲ ಹೊತ್ತು ಬಿಗುವಿನ ವಾತಾವರಣ ನಿರ್ಮಾಣವಾಯಿತು. ವಿಚಿತ್ರ ಎಂದರೆ ಈ ಎಲ್ಲಾ ಬೆಳವಣಿಗೆ ಹಾಗೂ ಸುದೀರ್ಘ ಚರ್ಚೆಯ ಸಮಯದಲ್ಲಿ ಎಲ್ಲರ ಸದ್ದು ಕೇಳಿ ಬಂತಾದರೂ ಅಧ್ಯಕ್ಷ, ಉಪಾಧ್ಯಕ್ಷರ ಮಾತ್ರ ಪ್ರೇಕ್ಷಕರಂತೆ ಕೂತಿದ್ದು ಎಲ್ಲರಿಗೂ ಬೇಸರ ಮೂಡಿಸಿದ್ದು ಸುಳ್ಳಲ್ಲ. ಸಾಮಾನ್ಯ ಸಭೆಯಲ್ಲಿ ಚರ್ಚೆಗಳು ಹೇಗಿದ್ದವು, ನಂತರ ನಮ್ಮ ವಾಹಿನಿಯ ಜೊತೆ ಪೌರಾಯುಕ್ತರ ಮಾತುಕತೆ ಹೇಗಿತ್ತು ನೋಡೋಣ ಬನ್ನಿ. ಈ ಸಲದ ಅನುದಾನ ಹೆಂಗೈತೆ ಅಂದ್ರೆ ಸರ್ 15% ಅಮೌಂಟ್ ಕಡಿಮೆ ಸರ್. ಆಮೇಲೆ SF ಇದು ಸ್ಪೆಷಲ್ ಏನು 24.1 ಸರ್ 5 lakh ರೂಪಾಯಿ ಅಷ್ಟೇ ಬರ್ತದೆ. ವಾರ್ಡಿಗೆ ಏನು ಡಿವೈಡ್ ಮಾಡಿದ್ದಾರೆ ಸರ್ 4.6 4 lakh ಡಿವೈಡ್ ಮಾಡಿದ್ದಾರೆ. ಅವ್ರ ವಾರ್ಡಿಗೆ ಅವ್ರ ವಾರ್ಡಿಗೆ ಏನು ಎಲ್ಲಿ ಅವಶ್ಯಕತೆ ಇತ್ತಲ್ಲ ಸರ್ 24.1 ಅದ್ರ ಬದಲು 15% ಅಮೌಂಟ್ ಕೊಟ್ಟಿಲ್ಲ ಈ ಸಲ. 24.1 ಅಮೌಂಟ್ ಕೊಟ್ಟಿದ್ದನ್ನು ಕನ್ಸಿಡರ್ ಮಾಡಿದ್ದಾರೆ. 5 lakh ಕೊಟ್ಟಿದ್ದ ಅಲ್ಲಿ ಇದನ್ನ ಕಾಂಪ್ಲೆಕ್ಸ್ ಒಳಗೆ ಇದನ್ನ ಹಾಕಿ ಸರ್ CD ಒಂದು ಕೆಲಸ ತಗೋರಿ ಸರ್. ಅದಕ್ಕೆ 15% ಅಮೌಂಟ್ ಕೊಟ್ಟಿಲ್ಲ ಸರ್. ಇಲ್ಲ ಸರ್ 15% ಎಲ್ಲರಿಗೂ ಕೊಡ್ತಾರೆ. 15% ಕೊಟ್ಟಿಲ್ಲ ಸರ್ ಅವ್ರಿಗೆ 24.1 ಅಷ್ಟೇ ಕೊಡಿ. ಜನಮಂಡಳಿಗೆ ಕೊಡ್ಬೇಕಲ್ಲ ಮತ್ತೆ ನಮಗೆ ಜನಮಂಡಳ ನಮ್ಗೆ ಏನು ಕೊಡೋದಿಲ್ಲ ನೀವು ಹಾಗಾದ್ರೆ ಜನಮಂಡಳಿ ಬರ್ತದಿಲ್ಲ ನಮ್ಗೆ ಸರ್ ನಾವು ಸರ್ ಜನರಲ್ ಫಂಡ್ ಹಾಕೋ ಸರ್ ಎಲ್ಲರೂ ಹಾಕ್ರಿ. ಒಬ್ಬರು 5 ಲಕ್ಷ ಅಂತ ಹಾಕ್ಬೇಡ್ರಿ. ಇಲ್ಲ 5 ಲಕ್ಷ ಇತ್ತಂದ್ರೆ 4 ವಾಡಿಗೆ ಹಂಚಿ ಹಾಕ್ರಿ. ಒಂದೊಂದು ಲಕ್ಷ ಹಾಕೋಬ್ರಿ. ಒಬ್ಬರು 5 ಲಕ್ಷ ರೂಪಾಯಿ ಹಾಕ್ತೀನಿ. ಉಳಿದವ್ರು ಏನು ಮಾಡ್ಬೇಕ್ರಿ? ನೀವು ಉಳಿದವ್ರು ಎಮೌಂಟ್ ಸಿಗ್ತಾವೆ ನಮ್ಮನ್ನ ಅವ್ರು ಈಗ ನಮ್ಗೆ ಲೇಬರ್ ಪೇಮೆಂಟ್ ಮೇಂಟೆನೆನ್ಸ್ ಮಾಡೋದು ಇರ್ತದ. ಸಣ್ಣ ರಿಪೇರಿ ಅಂತ ನಾವು ಮಾಡಿಸ್ಕೊಡ್ತೀವಿ. ಕೆಲವೊಂದು ಬ್ರಿಡ್ಜ್ ಮಾಡ್ಬೇಕಲ್ಲ ಪೇಮೆಂಟ್ ಮಾಡಿ ಸಾಲ ಮಾಡಿ ಎಮರ್ಜೆನ್ಸಿ ಭಾರತ ಯೋಜನೆ ಅಡಿಯಲ್ಲಿ ನಮ್ಗೆ 1,25,000 ರೂಪಾಯಿ ಸಿಟಿಗೆ ನಮ್ಮ ಮುನ್ಸಿಪಾಲಿಟಿ ಜಾಗ ಇದ್ರೆ ಶೌಚಾಲಯಗಳನ್ನು ಕಟ್ಟಕ್ಕೆ ಕೊಡ್ತಾರೆ. ಅದಕ್ಕೆ ನಾವು ಇಂಜಿನಿಯರ್ಗೆ ಒಂದು ತರ ಮಾಡ್ಕೋಬೇಕಾಗೈತಿ. ಇಂಜಿನಿಯರ್ ಅವರು ಮತ್ತು ಸ್ಯಾನಿಟರಿ ಅವರು ಇಬ್ಬರು ಕೊಡ್ಕೊಂಡು ಸೈಟ್ ಇದ್ದರೆ ನೋಡಿ ಅಲ್ಲಿ ನಮ್ಮದು ಒಂದು 10 ಸೀಟಿಂದು 15 ಸೀಟಿಂದು ಶೌಚಾಲಯದ ಪ್ರಸ್ತಾವನೆಯನ್ನು ಡಿಕ್ಲೇರ್ ಮಾಡಿ DC ಅವ್ರ ಕಳಿಸ್ಬೇಕಾಗೈತಿ. ಇದನ್ನ ತರ ಮಾಡ್ಕೋತೀವಿ ಸರ್. ಇಂಜಿನಿಯರ್ ಅವ್ರು ಮಾಡ್ಕೊಂಡು ಯಾರು ನಿಮ್ಮ ವಾರ್ಡ್ಯಾಗ ಇನ್ನೂ ಏನಾದ್ರು ಜಾಗ ಇದ್ರೆ ಮುನ್ಸಿಪಾಲಿಟಿ ಹೆಸರಲ್ಲಿ ಜಾಗ ಇದ್ರೆ ನಿಮ್ಗೆ ಗೊತ್ತಿದ್ರೆ ನಾವು ಗೊತ್ತಿಲ್ಲ ಅಂತ ಅನ್ಬೇಡ್ರಿ, ನಾವು ತಗೋತೀವಿ. ನಿಮಗೂ ಅಂತ ಅವಶ್ಯಕತೆ ಇದ್ರೆ ಖಾಲಿ ಸರ್ ಇಲ್ಲೊಂದು ಮಾಡಿರುತ್ತಂದ್ರೆ ಹೇಳ್ರಿ. ಅದನ್ನ DPR ಯಾವುದೇ ಮಾಡಿರಿ. ಅದಕ್ಕೆ ನಾವು ಮಾಡಿರ್ತಾರೆ ಅಂದ್ರೆ ಅವ್ರಿಗೆ ಒಂದು 15 ದಿವಸ ಟೈಮ್ ಕೊಟ್ಕೊಂಡು ಅವ್ರಿಗೆ 15ರಿಂದ ಅದನ್ನ ಮಾಡಿಸಿ ಕಳಿಸ್ತೀವಿ. ಸುಮಾರು ಒಂದು 25 ಲಕ್ಷ 30 ಲಕ್ಷ ರೂಪಾಯಿ ಒಂದು ಶೌಚಾಲಯ 1,25,000 ರೂಪಾಯಿ ಪರ್ ಸೀಟಿಗೆ ಐತಿ. ಒಂದು 20 ಸೀಟ್ ಮಾಡಿದ್ರೆ ನಮ್ಗೆ 25 ರೂಪಾಯಿ ಸಿಗ್ತದೆ. ಹಂಗೇನಾದ್ರು ಇದ್ರೆ ಹೇಳ್ರಿ, ರಿಪೇರ್ ಮಾಡಿಸಿ ಕಳಿಸ್ತೀವಿ. ಯಾವ್ದು ಜಾಗ ಇಲ್ಲ ಸರ್. ಈಗ ನಮ್ಮಲ್ಲಿ ಜಾಗ ಇಲ್ಲ ಸರ್. APMC ಜಾಗ ಇಲ್ಲ ಸರ್. APMC ಕೊಡ್ಬೇಕಲ್ಲ ಜಾಗ ಓನರ್ಶಿಪ್ ನಮ್ದು ಬೇಕಾಗಂದ್ರೆ ಅದು ಹಂಚಿ ಕಳಿಸ್ಬೇಕಾಗೈತಿ. ಈಗ ನೀವು ಲೆಟರ್ ಬರೋದಿಲ್ಲ ಸರ್. ಅವ್ರು ಕೇಳೋಣ ಕೇಳ್ರಿ. ಭಾಳ ದಿವಸದ ಸಮಸ್ಯೆ ಸಮಸ್ಯೆ APMC ಒಳಗೆ
APMC ಒಳಗೆ ಸರ್ ಲಾಸ್ಟ್ ಇದ್ರ ಸಂಬಂಧ ಸೆಕ್ರೆಟರಿ ಅವ್ರಿಗೆ ನಾನೇ ಬೇಕಾಗಿ ಬಂದ್ರು ಸರ್. ಬಟ್ ಅವರು ಕೊಡೋದು ಅಂತಾರೆ ಸರ್. ಅದಕ್ಕೆ ಬೇಕಾದ್ರೆ ಒಂದು ಟರ್ಮ್ ಮಾಡಿ ಇದೊಂದು ಟರ್ಮ್ ಸರ್ ಕಾಮನ್ ಲೆಟರ್ ಕಳಿಸಿದ್ದೀನಿ ಸರ್. ಈಗ ಒಂದು ಟರ್ಮ್ ಮಾಡ್ಕೊಂಡ್ರಿ ಮಿನಿಸ್ಟರ್ ಸಾಹೇಬ್ ಒಂದು ಲೆಟರ್ ಹಚ್ಚಿ ಆ ಕಮಿಟಿ ಸೆಕ್ರೆಟರಿಗೆ ಹೇಳಿ ಅದನ್ನ ಅಲ್ಲಿ ಕಟ್ಕೊಳಕ್ ಒಂದು ಅನುಮತಿ ಪತ್ರ ಕೊಡ್ರಿ ಒಂದು ಹುಡುಗಿ ಆ ಕಡೆ ಯಾಕಂದ್ರೆ ನಿಮ್ಮ ಅಲ್ಲಿ CS ಸೈಟ್ ಅದ ಇಲ್ಲ CS ಸೈಟ್ ಇಲ್ಲ ಸರ್, ಅಸಲಿ ಪ್ಲಾಟ್ ಇದೆ. ಅಸಲಿ ಲೇಔಟ್ ಮಾಡಿಸೈತೆ ಅದು ಟೌನ್ ಪ್ಲಾನಿಂಗ್ ಅಪ್ರೂವ್ ಆಗೈತಿ. CS ಸೈಟ್ ಅದಾವಲ್ಲಿ CS ಸೈಟ್ ಇದ್ದಿದ್ರೆ ನಾವೆಲ್ಲ ಅತಿಕ್ರಮಣ ಮಾಡ್ಕೊಂಡು ಬಿಟ್ಟಾರೆ, ನಮ್ಮ ಹೆಸರು ಉದ್ದಾರ ಮಾಡ್ಕೊಂಡು ಬಿಟ್ಟಾರಲ್ಲ. ಅದಕ್ಕೊಂದ ರಾಜು ನಿಮಗೆ ಗೊತ್ತಂದ್ರೆ ನೀ ಅದನ್ನ ತಗೋಬೇಕು. ಬಂಡವಾಳ ಪೆಟ್ರೋಲ್ ಪಂಪ್ ಹಿಂದಿನ ಬಾಜು ಟಾಯ್ಲೆಟ್ ಇತ್ತು ಸರ್. ಈಗ ಅವರು ನಮ್ಮದೇ ಜಾಗ ಅಂತೇಳಿ ಮೂರು ಮೇಲೆ ಹೆಚ್ಚಾರ ಸರ್. ಮತ್ತು ಅದು ನಗರಸಭೆ ಬರುವಂಥ ಜಾಗ ಸರ್ ಅದು. ಅಲ್ಲಿ 20 ಟಾಯ್ಲೆಟ್ ಇದ್ರು ರೀ. ಈಗ ಟಾಯ್ಲೆಟ್ ಹಿಂದ್ಗಡೆ ಅದಾವ ಸರ್. ಈಗ ಅಲ್ಲಿ ಗರ್ಸ್ ಹೋಗೋದು ಎಲ್ಲ ಇದು ಮಾಡ್ಯಾರ. ಅದನ್ನ ಯಾಕೆ ಸರ್ ಅಳತೆ ಮಾಡ್ಕೊಂಡು ಯಾರಿಗೆ ಹೇಳಿದ್ರಿ ವಿಷಯ ರೀ ಬರ್ಕೋರಿ ಅಳತೆ ಮಾಡಿಸಿ ಆ ಜಾಗ ನಮ್ದಿತ್ತು ಅಂದ್ರೆ ಅಲ್ಲಿ ಸಾರ್ವಜನಿಕರ ಶೌಚಾಲಯಕ್ಕೆ ಅನುಕೂಲ ಆಗತ್ತೆ ಸರ್. ಅದು ಜಾಗ ಜಾಗ ಈಗಾಗ ಟಾಯ್ಲೆಟ್ನು ಅದಾವ ಸರ್ ಅವು. ಆ ಜಾಗ ಅಳತೆ ಮಾಡಿಸ್ರಿ, ನಮ್ಮ ಪತ್ರ ಬರೀರಿ, ಮತ್ತೆ ಅದು ಉತ್ತರ ಸಿಕ್ಕಿದ್ರೆ ಅಂತ ಹೇಳಿರಿ. ಉತ್ತರ ತಗೋರಿ ಬಾಡಿಗೆ ಸರಿಯಾಗಿ ಮುಟ್ಟಂಗಿಲ್ಲ ವ್ಯವಸ್ಥೆ ಮಾಡಿಕೊಡ್ರಿ. ಅದು ಬಿಲ್ಡಿಂಗ್ ಇದು ನಾವು ಮೂರೇ ಸಲ ಹೇಳಿದ್ರಿ. ಜಾಗ ಅಲ್ಲೊಂದ ಮರ್ಡರ್ ಆತ್ ಸರ್, ಡೆತ್ ಆದ್ರಿ. ಅಲ್ಲಿಂದ ಆ ಸ್ಕೂಲಿಗೆ ಹೋಗತ್ತಿಲ್ರಿ ಯಾರು ಟೀಚರ್ಸ್ ಕಲ್ಸಾಕ್ರಿ, ಬೇರೆ ಕಡೆ ಹೊಂಟಾರತ್ರಿ. ಅದನ್ನ ದುರುಸ್ತಿಕೆ ಮಾಡಾಕ ಡೆಮಾಲಿಷ್ ಮಾಡಕ್ ಕೊಟ್ಟಾರತ್ರಿ ಅವ್ರು. ಅಂಗನವಾಡಿ ಸ್ಕೂಲ್ ಸರ್. ಮೇಡಮ್ ಅವ್ರ ಲಾಸ್ಟ್ ಟೈಮ್ ಕಳೆದ ಇದ್ರೊಳಗೆ ಶಾಸಕರ ಪ್ರದೇಶ ಅಭಿವೃದ್ಧಿ ಅನುದಾನದೊಳಗೆ ಏನೋ ಅದಕ್ಕೆ ಹಾಕಿದಂಗೆ ಐತೆ ಮೋಸ್ಟ್ಲಿ. ಅದಕ್ಕೆ ನಾನು ಕುಮಾರ್ ಮಾತಾಡ್ಯಾರ ನಮ್ಮ ಗುಡಿ ಅದು ಹಾಕಿದ್ರೆ ಅಂದ್ರೆ ನಾವು ಅನುದಾನ ಮಾಡಬೇಕು. ಅದನ್ನ ಕೇಳ್ಕೊ ನಾನು ಎದಕ್ಕೆ ಮಾಡೋಕ್ಕಾಗಿಲ್ಲ ಅಂತ ಇದು ಮಾಡ್ತೀನಿ, ಕ್ಲಾರಿಫೈ ಮಾಡ್ಬೋದು. ಅದು ರಿಪೇರ್ ಮಾಡಿ ಕೊಟ್ರಿ. ಒಂದು ಇಲ್ಲಿ ನಮ್ಮ ಬೇರೆ ಕಡೆ ರೂಮ್ ತೋರಿಸ್ರಿ ಅವ್ರು ಅನ್ಬೇಕಂತಾರೆ. ಅವರು ಅದನ್ನು ಯಾವ ಡಿಪಾರ್ಟ್ಮೆಂಟಾಗ ಕೊಟ್ಟಾರ ನಾವು ನೋಡ್ಕೊಂಡು ನಾವು ಅದನ್ನ ಚೆಕ್ ಮಾಡ್ಕೋತೀವ್ರಿ. ಅದು ಅನುದಾನ ಶಾಸಕರ ಪ್ರದೇಶ ಅಭಿವೃದ್ಧಿ ಅನುದಾನ ಕೊಟ್ಟಿದ್ರಂದ್ರೆ ಬಿಡೋಣ್ರಿ. ಅನಾನುಕೂಲ ಇದ್ದರೆ ಅದನ್ನ ಎಸ್ಟಿಮೇಟ್ ಮಾಡ್ಕೊಳ್ಳಿ, ಮುಂದಿನ ಮೀಟಿಂಗ್ ಸಬ್ಮಿಟ್ ಅಲ್ಲಿ ಮಾಡಂಗಿಲ್ಲ. ನಾವು ಬೇರೆ ಕಡೆ ತೋರಿಸ್ರಿ ಅವ್ರು ಅಂತಾರೆ. ನಾವು ಬೇರೆ ಕಡೆ ಎಲ್ಲ ಅದನ್ನೇ ಮಾಡಿ ರಿಪೇರ್ ಮಾಡಿ ಕೊಟ್ಟರೆ ನಾವು ಕೇಳಿದ್ರಿ. ಈಗ ಅವ್ರಿಗೆ ದಿವಸ ಹೇಳ್ಕೊತ ಬಂದೇವ್ರಿ. ವಾರ್ಡ್ ನಂಬರ್ 23 ಸರ್. ನಮ್ಮ ವಾರ್ಡ್ ಕಚೇರಿ ಪೈಖಾನೆ ಸರ್. ಅಲ್ಲಿ ಅವರು ಮೋಟರ್ ಎದ್ರ ಸಂಬಂಧ ಬೇಡ ಅಂತ ಅವ್ರು ಕೇಳ್ರಿ. ಏನ್ ಸಮಸ್ಯೆ ಐತೆ ಸಮಸ್ಯೆ ಏನಾದ್ರು ಕೇಳಿ ಅವ್ರು ಪಾಪ ಕೇಳಲ್ಲ. ಅವ್ರು ಕೇಳಿ ಏನ್ ಸಮಸ್ಯೆ ಐತೆ ಕೇಳು. ಅದೇನೋ ಸಮಸ್ಯೆ ಇದ್ರೆ ತೊಂದರೆ ಕೊಡ್ತದೆ. ಯಾಕಂದ್ರೆ ಪಾಪ ಅವರು ಇನ್ವೆಸ್ಟ್ಮೆಂಟ್ ಮಾಡಿ ಎಲ್ಲ ಮಾಡ್ಕೊಂಡಿರ್ತಾರ, ಅವ್ರಿಗೂ ಅನುಕೂಲ ಮಾಡಿ ಕೊಡ್ಬೇಕಲ್ಲ. ವಸತಿ ನಿವೇಶನ ತೊಂದರೆ ಇಲ್ಲ. ತೊಂದರೆ ಇತ್ತಂದ್ರೆ ಅಜೆಂಡಾದೊಳಗೆ ಬರಬೇಕು, ಚರ್ಚೆ ಆಗಬೇಕು, ವಿಷಯಗಳು ಸಂಬಂಧ ಏನಾಗ್ತಿದೆ. ಇವು ದೊಡ್ಡ ನಿವೇಶನಗಳು ಅಧ್ಯಕ್ಷರ ಪಡಿ ಮೇಲೆ 4-5 ವಿಷಯಗಳು ಇದ್ರೊಳಗೆ ಹೇಳಿದ್ರೆ ಮತ್ತೆ ಒಳಗಡೆ ಅದು ಆಗಬಾರ್ದು. ಚರ್ಚೆ ಆಗಬೇಕು, ಕೂಲಂಕುಷವಾಗಿ ಪರಿಶೀಲನೆ ಆಗಬೇಕು, ಆ ಸ್ಥಳ ಪರಿಶೀಲನೆ ಆಗಬೇಕು. ನಮ್ಮ ಟೆಕ್ನಿಕಲ್ ಹ್ಯಾಂಡ್ಗಳು ಹೋಗಿ ಅದನ್ನು ವಿಸಿಟ್ ಮಾಡಬೇಕು, ನೋಡ್ಬೇಕು ಅನ್ನೋ ಸಂಬಂಧ ನಮಗೆ ನಗರಸಭೆಗೆ ಲಾಭ ಆಗೈತಿ. ಅದು ಒಳ್ಳೇದ. ಸಾರ್ವಜನಿಕವಾಗಿ ನಾವು ಸೌಕರ್ಯ ಕೊಡಬೇಕು, ಸೌಲಭ್ಯ ಕೊಡ್ಬೇಕಂತೇಳಿ ವ್ಯವಸ್ಥೆ ಮಾಡಿರ್ತಾರೆ ಮಾಲಕರು. ಹಂಗಾಗಿ ಯಾರ್ಯಾರು ಕೊಡ್ಬೇಕು, ಪುನಃ ಕೊಡಂಗಿಲ್ಲ. ಅವ್ರು ಮಾಡಿರ್ತಾರಲ್ಲ, ಎಲ್ಲರೂ ವ್ಯವಸ್ಥೆ ಮಾಡಿರ್ತಾರೆ. ಆದ್ರೆ ಈ ಅಜೆಂಡಾದಾಗ ಬಂದಿಲ್ಲ. ಮುಂದಿನ ಮೀಟಿಂಗ್ ಮಾಡಿದ್ರೆ ಉದ್ದೇಶ ನಮ್ದೇ. ನಾವು ಬೇರೆ ಮುಂದಿನ ಮೀಟಿಂಗ್ ಕರೆದ್ವಿ ನಾವು. ಈ
ಹತ್ತಕ್ಕೆ ತಗೋರಿ ಮತ್ತಕ್ಕೆ ಏನು ವಿಷಯ ನಾವೇನು ಕಾಣಂದಿಲ್ಲ ಇದೇನೇ ಯಾವ ಪ್ರತಿಷ್ಠೆ ವಿಷಯ ಏನಲ್ಲ, ಇದೇ ದೊಡ್ಡ ವಿಷಯ ಮಾತಾಡೋಣ. ಈಗ ನಮ್ಮ ಅಜೆಂಡಾ ಬರಬೇಕಾಯ್ತು, ಬಂದಿಲ್ಲ. ಆದ್ರೆ ಅಜೆಂಡಾ ತಯಾರಾದ್ಮೇಲೆ ಬಂದೈತಿ. ಆದ್ರೆ ನಮಗೆ ಕೆಲಸ ಏನಿತ್ತಿದ್ವು ಪೋಸ್ಟ್ಮನ್ ಕೆಲಸ ಇದ್ರಾಗ ನಾವು ಯಾವುದೋ ಅನುಮೋದನೆ ಕೊಡೋದು ಅಥವಾ ನಾವು ಸುಪ್ರೀಂ ಚಾರ್ಜ್ ತುಂಬ ಕೇಳೋದು ಏನೂ ಇಲ್ಲ. ನಮ್ಮ ಪೋಸ್ಟ್ಮನ್ ಕೆಲಸ ಬಂದಿದ್ದನ್ನು ಪೋಸ್ಟ್ ಮಾಡೋದು, ಮತ್ತು ಅವ್ರು ಟೌನ್ ಪ್ಲಾನಿಂಗ್ ಹೋಗೋದು, ಅವ್ರ ಮಂಜೂರಾತಿ ಕೊಡ್ಬೇಕು ಅಷ್ಟೇ. ಅದಕ್ಕೆ ಈಗ ಅನುಮೋದನೆ ಕೊಟ್ಬಿಡ್ರಿ. ಮುಂದಿನ ಮೀಟಿಂಗ್ನಾಗ ಮತ್ತು ನೀವು ಯಾವುದೋ ಇಟ್ಕೊತಿದ್ರು ಅಜೆಂಡಾ ಇಟ್ಕೊಂಡು ಮಾಡಿರಿ. ಮುಂದಿನ ಸಲ ಈಗ ಏನೋ ಬರ್ತಾವ್ರ ಅಜೆಂಡಾಗಿಡ್ರಿ, ಇದನ್ನು ಮಾಡಿಬಿಡ್ರಿ. ನಮ್ದೇನು ತೊಂದರೆ ಇಲ್ಲ. ಆದ್ರೆ ಇದನ್ನ ಸಮಂಜಸವಾಗಿ ಹೇಳಿದ್ರೆ ಬರ್ತದೆ. ಮತ್ತೆ ಹಾಕೋದೇ ಹೇಳಿ, ಮತ್ತೆ ಹಾಕಿಬಿಡ್ರಿ. ಈಗ ನೋಡಿ, ನಾವು ಯಾವಾಗಿದ್ರು ಪೋಸ್ಟ್ಮನ್ ಕೆಲಸ ಮಾಡವ ನಗರಸಭೆಯವರು ಎಲ್ಲ ನಾವು ಇವರು ಮಾಡ್ತಾರೆ. ಯಾವ ಪ್ರಾಧಿಕಾರ ಆಫೀಸರ್ ಪ್ರಾಧಿಕಾರದವ್ರು ಮಾಡ್ತಾರೆ. ಪ್ರಾಧಿಕಾರದವ್ರು ಮಾಡೋ ಟೈಮ್ ಒಳಗೆ ನಮ್ದೇನಿಲ್ಲ, ಅಜೆಂಡಾ ಅವ್ರಿಗೆ ಬಂದಿಲ್ಲ, ಚರ್ಚೆ ಆಗಿಲ್ಲ. ಆಗಿಲ್ಲ ಒಂದ ಯಾವ್ದಾರ ಇದ್ರೆ ಏನು ತೊಂದರೆ ಇಲ್ಲ. ಇದು ಸಂಸ್ಥೆ ಕಡಿಮೆ ಮಾಡೋದು ಬೇಡ. ನಾವು ಇದನ್ನ ಬಹಿರಂಗವಾಗಿ ಹೇಳ್ಬೇಕಂತ ಮಾಡ್ತಾರೆ. ಅದಕ್ಕೆ ಈಗ ನಾಲ್ಕೈದು ವಿಷಯ ಇನ್ನೊಂದು ತಿಂಗಳು ಬಿಡ್ರಿ, ಮುಂದಿನ ತಿಂಗಳ ಮುಂದಿನ ತಿಂಗಳು ಮಾಡಲ್ಲ. ಏನು ಅವಶ್ಯಕತೆ ಐತೆ ಮಾಡಾಕ ಏನು ತೊಂದರೆ ಇದೆ? ಮುಂದಿನ ತಿಂಗಳು ಮಾಡೋದ್ರಿಂದ ಏನು ತೊಂದರೆ ಆಗತ್ತೆ ಅದು ಅದು ಹೇಳಿ. ಈಗ ಅವರು ಅರ್ಜಿ ಕೊಟ್ಟಾರ, ಎಮರ್ಜೆನ್ಸಿ ಅವ್ರಿಗೂ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಅವರು ಹತ್ರ ಮಾಡ್ತಿರ್ತಾರ, ಕೆಲಸ ಮಾಡ್ತಾರೆ, ಅವರು ಮಾಡ್ಕೊಡ್ತಾರ. ನನ್ನ ತೆಗೆದ್ಬಿಟ್ಟು ಎಲ್ಲ ತೆಗೆದು ಬಿದ್ದಾವ. ಏನು ಸರ್, ಅವು ಎಲ್ಲರೂ ತೊಂದರೆ ಆಗಿರ್ತಾವ. ನಮ್ಗೆ ಅಧ್ಯಕ್ಷರು ನೀವೆಲ್ಲ ಮಾಡ್ತಾರೆ, ನಾವು ಮಾಡಿವಿ. ಆದ್ರೆ ನೆಕ್ಸ್ಟ್ ಟೈಮ್ ಏನಂದ್ರೆ ಅಜೆಂಡಾ ಸಬ್ಜೆಕ್ಟ್ ಇದ್ರೆ ನಮ್ಗೆ ಎಲ್ಲರಿಗೂ ಯಾವುದೂ ಅಜೆಂಡಾ ಮಾಡೋಂಗಿಲ್ಲ. ಇದೊಂದು ಅವ್ರ ಅರ್ಜಿ ಕೊಟ್ಟಾರ, ನಾವು ಮಾಡಿ ಕೊಡ್ತೀವಿ ಅಂತ ಹೇಳಿದ್ವಿ. ಅಧ್ಯಕ್ಷ ಬಂದಲ್ಲಿ ಇವ್ರು ಸಹಿ ಮಾಡಿಸಿ ಇರ್ತೀವಿ ನಾವು. ಅದಕ್ಕೆ ಅವ್ರು ಮುಂದಿನ ಸಾರಿ ನಾವು ಯಾವುದೋ ಸಬ್ಜೆಕ್ಟ್ ಇದ್ರೆ ಅಷ್ಟೇ ಇರ್ತೀವಿ, ಉಳಿದ ವಿಷಯ ಮಾತಾಡೋದು ಅಷ್ಟು ಮಾಡೋದು. ಏನು ಹೇಳಿ ಸರ್ಕಾರ ಮಾಡಿದ್ರೆ ಅನುಕೂಲ. ಯಾಕಂದ್ರೆ ಇಲ್ಲ ಅವ್ರು ಈಗ ನೋಡ್ರಿ, ನೀವು ನಮ್ದೇನಿಲ್ಲ ಏನಾಗೋದಿಲ್ಲ. ಹಿಂದಿನ ಅಧ್ಯಕ್ಷ ಅಧ್ಯಕ್ಷರಿಗೆ ಫೈಲ್ ಹಾಕಿದ್ರೆ ಅಧ್ಯಕ್ಷ ಮೇರೆಗೆ ಪಾಸ್ ಆಗಿತ್ತು. ನಾವು ಅಧ್ಯಕ್ಷ ನಾವು ಏನು ಹೇಳ್ತೀವೋ ಅಜೆಂಡಾದಾಗ ಇಲ್ಲ ಅಂತ ಹೇಳ್ತೀವಿ. ನಿಮಗೇನು ನಾವು ಬೇಡ ಅಂತಿಲ್ಲ. ಇದು ಒಂದು ತಿಂಗಳಿಗೆ ಫರಕ್ ಬೀಳುದಿಲ್ಲ. ಮುಂದಿನ ತಿಂಗಳು ಇಟ್ಕೊಲ್ಲ, ನಿಮ್ಗೇನು ಬೇಡ ಅಂತಿಲ್ಲ. ನಾವು ಅಜೆಂಡಾದಾಗ ಹಾಕಿ ವಿಷಯ ಚರ್ಚೆ ಮಾಡ್ತೀವಿ.
ನೋಡಿ ಈಗ ಬೇರೆ ಇದ್ರೆ ಒಬ್ಬನಿಗೆ ಹೇಳ್ಬಿಡ್ರಿ ತೊಗೊಂಡ್ಬಿಡತ್ ಹೇಳ್ತೀವಿ ನಾವು. ಅಭಿವೃದ್ಧಿ ವಿಚಾರವನ್ನು ಪ್ರತಿಷ್ಠಿಸಿದ್ರೆ ಅದಕ್ಕೆ ಹೌದು ಅನ್ಬೋದು. ಈಗ ಅಭಿವೃದ್ಧಿ ವಿಚಾರ ಅಲ್ಲ, ಈಗ ಪ್ರತಿಷ್ಠೆ ಅಭಿವೃದ್ಧಿ ವಿಚಾರ ಪ್ರತಿಷ್ಠೆ ಮಾಡ್ರಿ. ಅದೆಲ್ಲ ನೋಡ್ರಿ ಅಜೆಂಡಾದಾಗ ಇಲ್ಲ ಅಂತ ನೀವು ಅವ್ರಿಗೆಲ್ಲರಿಗೆ ಮೊದಲನೇ ಮೀಟಿಂಗ್ ಅವ್ರಿಂದ ಏನಾರು ಮಾಡ್ಯಾವ ನಂಗ ಮೇಡಮ್
ನಮ್ಮ ಮುನ್ಸಿಪಾಲಿಟಿಗೆ ಆದಾಯ ಬರ್ತೈತಿ 5-6 ವರ್ಷ ತೆನೆ ಬಂದಾಗೆ ಈಗ ಚಾಲೂ ಆಗ್ಯಾವು. ನಮಗೂ ಏನಿದ್ರಾಗಿ ಒಟ್ಟು ಆದಾಯ ಐತಂತ ಮಾಡೋದಾಗ್ತೀವಿ, ಚಲೋ ದೃಷ್ಟಿಯಿಂದ ಹೇಳಕ್ಕೆ ಮಾಡಿದ್ವಿ ನಿಮ್ಮದು ಉದ್ದೇಶ ಈಗ ಅಧ್ಯಕ್ಷರು ಹೇಳಂತ ಮಾಡಿಕೊಂಡು ಮುಂದಿನ ಆಯ್ತು. ನಿಮ್ದು ನಮ್ದು ಸರ್ ಮೀಟಿಂಗ್ ಮಾಡಿದ್ರಿ ಇವತ್ತು ಮೀಟಿಂಗ್ನಲ್ಲಿ ಏನೇನು ಯೋಜನೆಗಳ ಬಗ್ಗೆ ಮಾಡ್ತೀವಿ? ನಾವು ಏನು ಕ್ರಿಯಾ ಯೋಜನೆ ಮುಂದಿನ ಪ್ರಕಾರ ನಾವು ಏನು ಟೆಂಡರ್ ಕರೆದು ಕಾಮಗಾರಿಗಳನ್ನ ರೇಟ್ ಅಪ್ರೂವ್ ತಗೊಳ್ಳುವಂಥ ಕಾಮಗಾರಿಗಳು ಸರ್ಟಿಫಿಕೇಟು ಅದನ್ನೆಲ್ಲ ಸಭೆಯಲ್ಲಿ ಮಂಡಿಸಿ ಆ ಸರ್ಟಿಫಿಕೇಟ್ ಅದನ್ನು ತಗೊಂಡಿದ್ವಿ. ಮತ್ತು ನಗರದ ವಿವಿಧ ವಾರ್ಡ್ಗಳಲ್ಲಿ ಏನು ಸಾರ್ವಜನಿಕ ಸಮಸ್ಯೆಗಳು ಅವು ವೈಯಕ್ತಿಕವಾಗಿ ಅವರು ಹೇಳಿದ್ದಾರೆ, ಅವೆಲ್ಲ ಸ್ವಚ್ಛತೆಗೆ ಸಂಬಂಧಪಟ್ಟ ಕೆಲಸ ಮಾತಾಡಿದ್ದಾರೆ. ಅಂಥ ಕೆಲಸಗಳನ್ನು ಕೂಡ ತಗೋತಾ ಇದ್ದೀವಿ. ಜೊತೆಗೆ ಕುಡಿಯುವ ನೀರಿನ ಸಮಸ್ಯೆಗಳನ್ನು ಹೇಳ್ತಾ ಇದ್ದಾರೆ. ಅದು ಪೈಪ್ಲೈನ್ ಈಗ ಸ್ಪೆಷಲ್ ಗ್ರ್ಯಾಂಟ್ ನಮ್ಮದು ಏನು ಅನುದಾನದಲ್ಲಿ ಇಟ್ಕೊಂಡಿದ್ದೀವಿ ಕೆಲಸ, ಏನು ನಮಗೆ ದೊಡ್ಡ ಪೈಪ್ಲೈನ್ಗಳನ್ನ ಕೆರೆಯಿಂದ 2 ಭಾಗ ಮಾಡ್ತಾಯಿದ್ದೀವಿ. ಅದು ಮಾಡೋದ್ರಿಂದ ಸುಮಾರು ನಮ್ಗೆ 8 ದಿನ 10 ದಿನ ಆಗುತ್ತೆ ನೀರಿಂದು. ಅದು ಜೊತೆಗೆ ಅದನ್ನು ಮಾಡಿಕೊಂಡ್ರೆ ನಮಗೆ ನೀರಿನ ಸಮಸ್ಯೆ ಬಗೆಹರಿತದೆ. ಅದಕ್ಕೆ ಆಲ್ರೆಡಿ ಈಗ ಟೆಂಡರ್ ಕರೆದಿದ್ದೀವಿ. ಟೆಂಡರ್ 12ನೇ ತಾರೀಕಿಗೆ ಓಪನಿಂಗ್ ಇದೆ. ಓಪನಿಂಗ್ ಆದ ನಂತರ ಅದನ್ನು ಮಾಡಿ ಯಾವ ಕಾಂಟ್ರಾಕ್ಟ್ಗೆ ಹಾಕೈತೆ ಅವ್ರಿಗೆ ಆರ್ಡ್ರ್ ಕೊಟ್ಟಿವಿ ಅಂದ್ರೆ ಒಂದು 15-20 ದಿನದಲ್ಲಿ ಒಂದು ತಿಂಗಳಲ್ಲಿ ಆ ಕೆಲಸ ಮಾಡಿಸ್ಬಿಟ್ರೆ ಕುಡಿಯೋ ನೀರಿನ ಸಮಸ್ಯೆ ಏನು ಸಾರ್ವಜನಿಕರಿಗೆ ಹೇಳ್ತಾರೆ 10 ರಿಂದ 15 ದಿವಸ ಹೋಗ್ತದೆ ಅಂತೇಳಿ ಅದನ್ನು ಕಡಿಮೆ ಮಾಡಿ 8 ದಿವಸಕ್ಕೆ ತಂದು ನಿಂದಿರ್ಸ್ತೀವಿ. ಅದಕ್ಕೆ ಸಂಬಂಧಪಟ್ಟ ಪೂರ್ವಕವಾಗಿ ಜೊತೆಗೆ ಬೋರ್ವೆಲ್ ನೀರು ಡೈಲಿ ಕೊಡ್ತೀವಿ ನಾವು. ಇದು ಸರ್ಫೇಸ್ ವಾಟರ್, ಇದು ಕೆರೆಯಿಂದ ನಾವು ಫಿಲ್ಟರ್ ಮಾಡಿ ಕೊಡ್ತಕ್ಕಂಥ ನೀರು. ಈ ಬೋರ್ವೆಲ್ಲಿಂದ ನಮ್ಮ ಮನೆಗೆ ಸುಮಾರು 285 ನಮ್ಮ ಬೋರ್ವೆಲ್ಗಳು, ಅದರಿಂದ ಡೈಲಿ ನೀರು ತೊಗೋತಾ ಇದ್ದಾರೆ. ಬಟ್ ಸರ್ಫೇಸ್ ವಾಟರ್ ಸ್ವಲ್ಪ ಅವರಿಗೆ 15 ದಿವಸ ಆಗ್ತಾಯಿದೆ. ಅದಕ್ಕೆ ಕಾರಣ ಏನಂತಂದರೆ ನಮ್ಮಲ್ಲಿ ಕೆಪಾಸಿಟಿ ಸ್ಟೋರೇಜ್ ಕೆಪಾಸಿಟಿ ಮೇಲೆ ಹೋಗ್ತದೆ. ಹಾಗಾಗಿ ಅದನ್ನು ಮಾಡಲಿಕ್ಕೆ ಈಗ ಬೇರೆ ಯೋಜನೆ ಮಂಜೂರಿ ಅದು ಕೂಡ ಆಗಿದೆ. ಅವನ್ನು ಈಗ ಕಾಮಗಾರಿ ಚಾಲು ಆತಂದ್ರೆ ಮುಂದೆ ಡೈಲಿ ನೀರು ಕೊಡುವಂಥ ವ್ಯವಸ್ಥೆ ಬರ್ತದೆ. ಇದು ರಾಜರ ಕಾಲದಲ್ಲಿ ಹಳಿ ಸಿಸ್ಟಮ್ನಲ್ಲಿ ಇರೋದ್ರಿಂದ ಅಲ್ಲಿಂದ ಇಲ್ಲಿವರೆಗೆ ನಡ್ಕೊತ ಬಂದಿದೆ. ಈಗ ಜನಸಂಖ್ಯೆ ಹೆಚ್ಚಾಗಿದೆ, ಬೋರನ ಏರಿಯಾ ಹೆಚ್ಚಾಗಿದೆ, ನೀರು ಎಲ್ಲ ಕಡೆ ತಿಳಿಸ್ಬೇಕಾದ್ರೆ ಕಷ್ಟ ಆಗ್ತದೆ. ಆ ಕಾರಣದಿಂದಲೇ ಈಗ ನಮ್ಗೆ 177 ಕೋಟಿ ರೂಪಾಯಿದು ಸರ್ಕಾರದಿಂದ ಮಂಜೂರಿ ಕೊಡಿಸಿದ್ದಾರೆ ಸಚಿವರು. ಅದರಾದ್ರೆ ಇನ್ನು ಟೆಂಡರ್ ಕರೆದು ಪ್ರೋಸೆಸ್ ಆಗ್ತದೆ. ಆದರೆ ಈ ಪೈಪ್ಲೈನ್ ಒಂದು ಸ್ವಲ್ಪ ಡಿವೈಡ್ ಮಾಡಿದರೆ ನೀರು ಅರ್ಧ ಭಾಗ ಹೊಡೆದು ಹೋದರೆ ಚೆನ್ನಾಗಿದೆ. ಈಗ ಸಮೀಪದಲ್ಲಿರುವ ಒಂದು ಘಟಕದಲ್ಲಿ ಬಾಡಿಗೆನ ಬರ್ತಾ ಇಲ್ಲ ಮುನ್ಸಿಪಾಲ್ಟಿಗೆ ಅನ್ನೋ ಒಂದು ಆರೋಪ ಕೇಳಿ ಬರ್ತದೆ. ಏನು ಹೇಳ್ತಾರೆ? ಟೆಂಡರ್ ಒಂದು ತೊಗೊಂಡಿದ್ರೆ ಒಂದು 4 ಕೋಟಿ ರೂಪಾಯಿದು ಒಂದು ಇದೆ ನೀವು ಕುಡಿಯೋ ನೀರಿನ ಘಟಕ, ಅದರಿಂದ ಬಾಡಿಗೆ ಮುನ್ಸಿಪಾಲ್ಟಿಗೆ ಬರ್ತಾ ಇಲ್ಲ ಅನ್ನೋ ಆರೋಪ ಹೊರಗಡೆಯಿಂದ ಕೇಳಿದ್ರು. 4 ಕೋಟಿ
ಯಾವುದು ಅಂತ ನಮ್ಮ ಗಮನಕ್ಕೆ ಬಂದಿಲ್ಲ. ಹಾಗೇನಾದರೂ ಬಂದರೆ ಅವ್ರ ಕಡೆಯಿಂದ ನಾವು ಟ್ಯಾಕ್ಸ್ ವಸೂಲಿ ಮಾಡ್ತೀವಿ. ಟ್ಯಾಕ್ಸ್ ವಸೂಲಿಯಲ್ಲಿ ಏನು ಅದಕ್ಕೇನು ತೊಂದರೆ ಇಲ್ಲ. ನಾವು ಅವ್ರಿಗೆ ಡಿಮಾಂಡ್ ನೋಟಿಸ್ ಕೊಡ್ತೀವಿ. ಹಂಗೆ ಯಾರು ಕೊಟ್ಟಿಲ್ಲ ಅಂತ ನಮ್ಮ ಗಮನಕ್ಕೆ ಬಂದಿಲ್ಲ. ಆದರೂ ನಾವು ಪರಿಶೀಲನೆ ಮಾಡ್ತೀವಿ. ಈಗ ಇವತ್ತಿನ ಇದರಲ್ಲಿ ನಿವೇಶನಗಳ ವಿಚಾರಕ್ಕೆ ಸದ್ದುಗದ್ದಲೆ ಜಾಸ್ತಿ ಆಗಿದೆ ಸರ್. ಯಾಕೆ ಈ ರೀತಿ ಒಂದು ಘಟನೆ ನಡೀತು? ಸಭೆ ಅಂದ ಬಳಿಕ ನಡೀತಾ ಇರ್ತದೆ. ಅವರೆಲ್ಲ ಅವರು ತಮ್ಮ ಅಭಿಪ್ರಾಯ ತಾವು ವ್ಯಕ್ತಪಡಿಸ್ತಾರೆ, ಅವರ ಅಭಿಪ್ರಾಯ ಅವರು ವ್ಯಕ್ತಪಡಿಸ್ತಾರೆ. ಆದರೂ ಕೂಡ ಅಂತಿಮವಾಗಿ ಮಾಡ್ಕೊಳ್ಳಿ ಊರು ಅಭಿವೃದ್ಧಿ ದೃಷ್ಟಿಯಿಂದ ಮತ್ತು ನಮ್ಮ ಮುನ್ಸಿಪಾಲ್ಟಿಗೆ ಆದಾಯ ಬರ್ತದೆ. ಅವರು ದುಡ್ಡು ತುಂಬ್ತಾರೆ. ಅದರಿಂದ ನಮಗೂ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡೋಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಅವರಿಗೆ ಮನವರಿಕೆ ಆದ ನಂತರ ಅವರು ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ. ಸೊ ಸಬ್ಜೆಕ್ಟ್ ಇಟ್ಕೊಂಡು ಮಾಡಕ್ಕೆ ಹೇಳಿದ್ದಾರೆ ಈ ಸಾರಿ. ಯಾಕಂದರೆ ಈಗಾಗಲೇ ಸುಮಾರು ಭಾಳ ದಿವಸದಿಂದ ಲೇಔಟ್ಗಳು ವೇಟಿಂಗ್ ಇರೋದ್ರಿಂದ ಡಿಲಿಮಿಟೇಷನ್ ಆಗಿತ್ತು. ಸಾರ್ವಜನಿಕರಿಗೆ ಅವರಿಗೆ ಸ್ವಲ್ಪ ತೊಂದರೆ ಆಗಿತ್ತು. ಆದಷ್ಟು ಅವ್ರದ್ದೆಲ್ಲ ಕಾನೂನು ಪ್ರಕಾರ ಏನು ರೊಕ್ಕ ತುಂಬಿಸ್ಕೊಂಡು ಕೊಡೋದೇನಾದ್ರೆ ನಾವು ಕೊಡ್ತೀವಿ. ಕೊಟ್ಟ ನಂತರ ಅವ್ರು ಮಾಡ್ಕೊಂಡು ಅವ್ರು ಮಾಡಲಿ. ಬಟ್ ಆ ಒಂದು ವಿಷಯದಲ್ಲಿ ಸ್ವಲ್ಪ ಅವರಿಗೆ ಹೇಳ್ತಾಯಿದ್ರು. ಅವರು ಅವ್ರಿಗೆ ಕನ್ವಿನ್ಸ್ ಆಯಿತು. ಅವ್ರಿಗೆ ವಿಷಯ ಗಮನಕ್ಕೆ ಬಂತು. ಅವ್ರನ್ನ ನಾವು ಗಮನಕ್ಕೆ ತಂದು ಮಾಡ್ತೀವಿ. ಯಾವುದನ್ನು ನಾವು ಮುಚ್ಚಿ ಮಾಡೋಕ್ಕೆ ಆಗಲ್ಲ. ಹಾಗಾಗಿ ಸಬ್ಜೆಕ್ಟ್ ನಾವು ಇದರಲ್ಲಿ ಅಧ್ಯಕ್ಷರ ಮೇಲೆ ಇಟ್ಟಿವಿ. ಮಾಡಿಕೊಟ್ಟಿದ್ದಾರೆ, ಮಾಡಿ ಅಂತ ಹೇಳಿ ಮಾಡ್ತಾಯಿದ್ದೀವಿ. ಈಗ ನಿನ್ನೆ ನಾವು ಸರ್ವೆಗೆ ಹೋಗಿದ್ವಿ ಸರ್. ಸುಮ್ಮನೆ ಕ್ಯಾಶುವಲ್ ಆಗಿ ಒಂದು ಸಿಟಿ ರೌಂಡ್ ಹಾಕಿದಾಗ ಕಸ ವಿಲೇವಾರಿ ಮಾಡುವಂಥ ಗಾಡಿಗಳಿದೆ. ಕೆಲವೊಂದು ಗಲ್ಲಿಯಾಗಿ ಹೋಗೋಲ್ಲ ಸರ್ ಗಾಡಿಗಳು. ಇವ್ರು ಕಸನ ಮೇನ್ ರೋಡಿಗೆ ತಂದಿಟ್ಟರೆ ನೀವು ಮೇನ್ ರೋಡಿಗೆ ತಂದಿಡಬೇಡಿ, ದಂಡ ಹಾಕ್ತೀವಿ ಅಂತ ನಗರಸಭೆ ಹೇಳ್ತಾರೆ ಅಂತ ಪಬ್ಲಿಕ್ ಹೇಳ್ತಾರೆ. ಇಲ್ಲ, ದಂಡ ಇಲ್ಲ. ಕಸದ ಗಾಡಿ ನಮ್ಮ ಹೋಗ್ತವೆ. ಅದರಲ್ಲಿ ತಂದು ಇಡೋದ್ರಿಂದ ಸಮಸ್ಯೆ ಬಗೆಹರಲ್ಲ. ಆ ಗಾಡಿ ಬಂದಾಗ ತಂದು ಗಾಡಿಯಾಗ ಕೊಟ್ಟರೆ ತೊಗೊಂಬರ್ತಾರೆ ನಮ್ಮದು. ಅದನ್ನು ಮಾಡ್ತಾಯಿದ್ದೀವಿ. ಇನ್ನೂ ಒಂದಿಷ್ಟು ವೆಹಿಕಲ್ಗಳು ನಾವು ಇನ್ನೊಂದು 2-3 ವೆಹಿಕಲ್ ಪರ್ಚೇಸ್ಗೆ ಟೆಂಡರ್ ಕರೆದು ಎಲ್ಲ ರೇಟ್ ಅಪ್ರೋಡ್ ತೊಗೊಂಡಿದ್ದೀವಿ ಕಮಿಟಿಯಲ್ಲಿ. ಅವು ವಾಹನ ಬಂದರೆ ಸ್ವಲ್ಪ ಹೆಚ್ಚಿನ ಏರಿಯಾ ಕವರ್ ಆಗ್ತವೆ. ಅದನ್ನು ಮಾಡ್ತಾಯಿದ್ದೀವಿ. ಈಗ ಕೆಲವೊಂದು ಏರಿಯಾಗಳಲ್ಲಿ ಹಳೆ ಮನೆಗಳು ಬಿದ್ದೋಗಿದ್ದಾವೆ ಸರ್. ಹಳೆ ಮನೆಗಳು ಬಿದ್ದೋಗಿ ಆ ಜಾಗ ಒಂಥರ ಸ್ಮಶಾನ ಥರ ಕನ್ವರ್ಟ್ ಆಗಿ ಹುಳ ಹುಪಡಿಗಳು ಓಡಾಡ್ತಿದ್ದಾರೆ. ಆ ಓನರ್ಗಳು ಆ ಮನೆಯನ್ನು ಡೆಮಾಲಿಷನ್ ಮಾಡ್ತಾ ಇಲ್ಲ, ಆ ಜಾಗನ ಕ್ಲೀನು ಮಾಡ್ತಾ ಇಲ್ಲ. ಇದರಿಂದ ನಮ್ಗೆ ತೊಂದರೆ ಆಗ್ತಿದೆ ಅಂತ ಸಾರ್ವಜನಿಕರು ಅಂಥವು ಏನಾದರೂ ಈಗ ನಾವು ಸರ್ವೆ ಮಾಡಿಸ್ತೀವಿ. ಸರ್ವೆ ಮಾಡಿಸಿ ಆ ಮಾಲಕರಿಗೆ ನೋಟಿಸ್ ಜಾರಿ ಮಾಡ್ತೀವಿ. ಹಳೆ ಮನೆ ಆಗಿದ್ದರೆ ಅದನ್ನೆಲ್ಲ ತೆಗೆದು ತಮ್ಮ ಎಲ್ಲರೂ ಬೇರೆ ಕಡೆ ಇಡಬೇಕು. ಮತ್ತು ಬೀಳುವ ಹಂತದಲ್ಲಿ ಏನಾದರೂ ಇದ್ದರೆ ಇನ್ನೂ ಒಂದೊಂದು ಗಾಡಿ ಹಾಗೆ ಇರ್ತಿರ್ತಾವೆ. ಬೀಳುವ ಹಂತದಾಗಿದ್ದರೆ ಅವ್ರನ್ನ ಕಡಿಯೋಲಕ್ಕೆ ಅವ್ರಿಗೆ ನಾವು ನೋಟಿಸ್ ಜಾರಿ ಮಾಡ್ತೀವಿ. ಮತ್ತು ನಮ್ಮ ಗಮನಕ್ಕೆ ಬಂದದ್ದು ನಾವು ಮಾಡಿಸಿದ್ದೀವಿ ಅಂಥವು. ಯಾಕಂದರೆ ಮಳೆಗಾಲಕ್ಕಿಂತ ಪೂರ್ವದಲ್ಲಿ ನಾವು ಮಾನ್ಯ ಜಿಲ್ಲಾಧಿಕಾರಿ ನಿರ್ದೇಶನ ಪ್ರಕಾರ ಶಿಥಿಲಾವಸ್ಥೆಯಲ್ಲಿರುವಂಥ ಕಟ್ಟಡಗಳನ್ನು ಗುರುತಿಸಿ ಸರ್ವೆ ಮಾಡಿ ಅಂಥವಿದ್ದರೆ ಆ ಜನರನ್ನು ಖಾಲಿ ಮಾಡಿಸ್ಬೇಕು. ಇಲ್ಲಿಗ ಆ ಜನರಿಗೆ ಆ ಮನೆ ತಗೊಳಕ್ಕೆ ಹೇಳ್ಬೇಕು ಅಂತ ಹೇಳಿದ್ರು. ಅಂಥ ಒಂದು 2-3 ಮಾಡಿದ್ದೀವಿ. ಇನ್ನೂ ಏನಾದರೂ ಹಂಗಿದ್ರೆ ಗಮನಕ್ಕೆ ಬಂದ್ರಾಗಲಿ ನಮ್ಮ ಸರ್ವೆ ಮಾಡಿಸಿ ಅಂಥವು ಕಂಡು ಬಂದ್ರೆ ನಾವು ತಿಳಿಸ್ತೀವಿ. ಈ ಬಾರಿ ಅನುದಾನದಲ್ಲಿ ಹೊಸ ಯೋಜನೆಗಳನ್ನು ಯಾವ್ದಾದ್ರು ತರೋದಿದೆಯಾ ಸರ್? ಹೊಸ ಯೋಜನೆ ಈಗ ಸದ್ಯ ಕುಡಿಯುವ ನೀರಿಗೆ ನಮ್ಮದು ಶಾಶ್ವತ ಕುಡಿಯುವ ನೀರಿಗೆ ಮಾನ್ಯ ಸಚಿವರು ಮಾಡಿಸಿದ್ದಾರೆ. ಈಗ ಇನ್ನು ಟೆಂಡರ್ ಕರೆದು ಆ ಪ್ರೊಸೆಸ್ ಆಗಬೇಕು. ಮಾನ್ಯ ಸಚಿವರು ತಮಗೆ ಎಲ್ಲ ಪ್ರತಿನಿಧಿಗೆ ಹೇಳ್ಬೋದು, ಒಂದು ಇದು ಮಾಡ್ತಾರೆ. ಅದು ನೀರು ನಕ್ಷೆ ಯಾವ ರೀತಿ ಇದೆ, ಯಾವ ಮತ್ತು ಟೈಮ್ ಬೌಂಡ್ ಕೆಲಸ ಮಾಡಿಸ್ತಾರೆ ಅಂತ ಹೇಳ್ತಾರೆ. ಜೊತೆಗೆ ನಮಗಿನ್ನೂ ವಿಶೇಷವಾಗಿ ನಾವು ಮಾಡಬೇಕಂದ್ರೆ ಈ ಏನು ರಾಣಿ ಕೆರೆ ಇದೆ ಬಂಗ್ಲಾದ ಹತ್ರ, ಆ ಕೆರೆಯನ್ನು ನಾವು ಸ್ವಲ್ಪ ಎನ್ಕ್ರೋಚ್ಮೆಂಟು ಅದು ಇದೆ. ಅದನ್ನು ಸ್ವಲ್ಪ ತಗ್ಗಿಸಿ ಅಲ್ಲಿ ಒಂದು ವರ್ಕ್ ಮಾಡಿದ್ವಿ. ಅದನ್ನು ನದಿಯಿಂದ ನೀರು ತುಂಬಿ ಅಲ್ಲಿ ಒಂದು ಸ್ವಲ್ಪ ಗಾರ್ಡನ್ ಟೈಪ್ ಮಾಡಿ ಜನರಿಗೆ ಅನುಕೂಲ ಮಾಡ್ಬೇಕಂತೇಳಿ ಪ್ರಯತ್ನ ಮಾಡ್ತಾಯಿದ್ದೀವಿ. ಅದು ಕೂಡ ಎಲ್ಲ ಈಗ ನಾವು DPR ರೆಡಿ ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ನಮ್ಮ ಪಟ್ಟಣದಲ್ಲಿ ಸುಮಾರು ಊರು ದೊಡ್ಡದಾಗಿದೆ. ಮೊದಲಿದ್ದಷ್ಟಿಲ್ಲ. ಈಗ ನಮ್ಮದು ಅವಾಗ 12 ಸ್ಕ್ವೇರ್ ಕಿಲೋಮೀಟ್ರ್ ಇತ್ತು. ಈಗ ನಮ್ಮದು 56 ಸ್ಕ್ವೇರ್ ಕಿಲೋಮೀಟ್ರ್ ಆಗಿದೆ. ಸೊ ಹೀಗಾಗಿ ಮತ್ತು ಅದ್ರ ಜೊತೆಗೆ ನಮಗೆ RC ಸೆಂಟ್ರ್ಗಳು ಬಂದಿದ್ದಾವೆ. ಒಂದು 6-7 RC ಸೆಂಟ್ರ್ಗಳು. ಹಾಗಾಗಿ ಜನಸಂಖ್ಯೆ ಮತ್ತು ಏರಿಯಾ ವೈಡ್ ಆಗಿದೆ. ಹಾಗಾಗಿ ನಾವು ಈಗ ಏನು ಮಾಡಬೇಕಾದ್ರೆ ಸುಸಜ್ಜಿತವಾದಂಥ ಚಿತಾಗಾರಗಳನ್ನು, ವಿದ್ಯುತ್ ಚಿತಾಗಾರಗಳನ್ನು ಮಾನ್ಯ ಸಚಿವರು ಮಾಡಬೇಕಂತೇಳಿ ಪ್ರಯತ್ನ ಮಾಡ್ತಾಯಿದ್ದಾರೆ. ಅದಕ್ಕೆ DPR ರೆಡಿ ಮಾಡಾಕ್ತಿದ್ದೀವಿ. ಸುಮಾರು ಈಗ 4 ಕೋಟಿ, ಒಂದು ಚಿತಾಗಾರದಲ್ಲಿ 4 ಕೋಟಿ ಖರ್ಚಾಗತ್ತೆ. ಅಂಥದ್ದನ್ನು DPR ಮಾಡಿದ್ದೀವಿ. ಡ್ರಾಯಿಂಗು ಪ್ಲ್ಯಾನು DPR ಮಾಡಿದ್ದೀವಿ. ಮಾನ್ಯ ಸಚಿವರಿಗೆ ಕೊಟ್ಟು ಸಂಬಂಧಪಟ್ಟ ಇಲಾಖೆಯಿಂದ ನಮ್ಗೆ ಮಂಜೂರು ಮಾಡಿಸ್ಕೊಡ್ತೇವೆ. ಅಂದರೆ 16 ಕೋಟಿದು ನಾವು ಅದನ್ನು ಪ್ರಪೋಸಲ್ ಮಾಡ್ತಾಯಿದ್ದೀವಿ. ಎಲ್ಲೆಲ್ಲಿ ಮಾಡ್ತೀವಪ್ಪ ಅಂತಂದರೆ ಈಗಾಗಲೇ ನಾವು ಜಾಗವನ್ನು ಗುರುತಿಸಿದ್ದೀವಿ. ಒಂದು ಗಿರ್ಗಾಂವ್ ಪ್ಲಾಟ್ ಅಂತ ಹೇಳಿ ಬರುತ್ತೆ, ಮಾಲಿಂಗ್ಪುರ ರೋಡಿಗೆ 4 ಎಕರೆ ಜಾಗ ಇದೆ. ಎರಡನೇದು ನಮ್ಮ ಇಲ್ಲಿ ಊರಲ್ಲಿರುವಂಥ ನದಿ ದಂಡೆಯಲ್ಲಿರುವಂಥ ಸ್ಮಶಾನ ಇದೆ, ಅಲ್ಲಿ ಒಂದು. ಅದರ ಜೊತೆಗೆ ಇಲ್ಲಿ ಬಳ್ಳೂರು RC ಸೆಂಟ್ರ್ ಇದೆ, ಅಲ್ಲಿ ನಮ್ಮದು 5.5 ಎಕರೆ ಲ್ಯಾಂಡು ಸ್ಮಶಾನಕ್ಕಿದೆ, ಅಲ್ಲಿ ಒಂದು ಮಾಡಬೇಕು. ಯಾಕಂದರೆ
ಒಂದು ಕಡೆಯಿಂದ ಒಂದು ಕಡೆ ಹೋಗ್ಬೇಕಾದ್ರೆ ಊರು ದಾಟಿ ನಾವು ಹೋಗ್ಬೇಕಾದ್ರೆ ಸುಮಾರು ಒಂದು 3 ರಿಂದ 4 ಕಿಲೋಮೀಟ್ರ್ ವ್ಯಾಪ್ತಿ ವಿಸ್ತರಣೆ ಆಗಿದೆ ಬಿಲ್ಡಿಂಗ್ಗಳೆಲ್ಲ. ಹಾಗಾಗಿ ಜನರಿಗೆ ಅಲ್ಲೇ ಅದರ ಭಸ್ಮ ಮಾಡುವಂಥ ಕೆಲಸಕ್ಕೆ ಅದನ್ನು ಡಿಪೇರ್ ಮಾಡ್ತಾಯಿದ್ವಿ. ಅದನ್ನು ಶೀಘ್ರದಲ್ಲಿ ಅದನ್ನು ಮಾಡಿ ಮಂಜೂರು ತೊಗೊಂಡು ಕೆಲಸ ಮಾಡ್ಬೇಕಂತೇಳಿ ಪ್ರಯತ್ನ ಮಾಡ್ತಾಯಿದ್ವಿ. ಕೊನೆಯದಾಗಿ ಸರ್ ಈಗ ನಿರ್ದೇಶ ಕೊಡಬೇಕಾಗುತ್ತೆ ನಾವು ಯೋಜನೆಗೆ ಅಥವಾ ನಿಮ್ಮ ಸಾರ್ವಜನಿಕರಿಗೆ. ಕೇವಲ ನಗರಸಭೆಯವರು ಮಾತ್ರ ಎಲ್ಲ ಕೆಲಸವನ್ನು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸ್ಬೋದು, ಬಟ್ ಅದನ್ನು ಕಾಪಾಡಿಕೊಳ್ಳುವಂಥ ಜವಾಬ್ದಾರಿ ಸಾರ್ವಜನಿಕರದ್ದು. ಯಾವುದೇ ಮುನ್ಸಿಪಾಲ್ಟಿಯಿಂದ ನಾವು ಕೊಡತಕ್ಕಂಥ ಸೇವೆ ಸರ್ಕಾರ ಸೇವೆ ಆಗಿರ್ತದೆ. ಆ ಸೇವೆಯನ್ನು ನಾವು ಮಾಡ್ತಿದ್ದೀವಿ. ನಮ್ಮ ಪ್ರಯತ್ನ ಒಂದಾದರೆ ನಿಮ್ಮ ಪ್ರಯತ್ನ 4 ಆದಾಗ ಈ ಊರು ಸಿಟಿ ಕ್ಲೀನ್ ಇರೋಕ್ಕೆ ಸಾಧ್ಯ ಇದೆ. ನಾವು ಒಂದು ದಿನ ಕಸ ತೊಗೊಂಡೋಗಿ ಹಾಕುವಾಗ ಮರುದಿವಸ ನೋಡಿ ನೀವು ಮತ್ತೊಂದು ಕಡೆ ಹಾಕಿಬಿಟ್ರೆ ಅದು ಮಾಡಿದಂಗೆ ಆಗಲ್ಲ. ಅದು ಸೋರ್ಸ್ ಸೆಗ್ರಿಗೇಷನ್ ಮನೆ ಮಟ್ಟದಲ್ಲೇ ಸೋರ್ಸ್ ಸೆಗ್ರಿಗೇಷನ್ ಆಗಬೇಕು ಅಂತೇಳಿ ಸರ್ಕಾರದ ಆದೇಶ ಮತ್ತು ಸರ್ಕಾರದ ಇದು ಇದೆ, ಸ್ವಚ್ಛ ಭಾರತ ರೂಲ್ಸ್ ಇದೆ. ಆದಾಗ್ಯೂ ಕೂಡ ಜನ ತಾವು ಅಂಗಡಿಗಳನ್ನು ನಾವು ಮುಂಜಾನೆ 6 ಗಂಟೆಗೆ ಕಸ ಹೊಡೋಕ್ಕೆ ಚಾಲು ಮಾಡಿ ನಾವು 9 ಗಂಟೆಗೆ ಎಲ್ಲ ಕಸ ಬಿಡಿಸ್ಬಿಡ್ತೀವಿ. ಜನ ತಾವು ಅಂಗಡಿ ತೆಗೆದು 10 ಗಂಟೆಗೆ ತೆಗೆದು ಅದನ್ನು ಕಸ ತಂದು ಮುಂದೆ ಒತ್ತಾರೆ. ಏನಪ್ಪ ಮುನ್ಸಿಪಾಲ್ಟಿ ಅವ್ರು ಕೆಲಸನ ಮಾಡಿಲ್ಲೇನೋ ಅಂತ ಅನಿಸ್ತದೆ. ನಾವು ಫಾಲೋಅಪ್ ಮಾಡ್ತೀವಿ, ಕೆಲಸ ಮಾಡ್ತೀವಿ. ಆದರೆ ನಮಗಿಂತ ಹೆಚ್ಚು ಕಾಳಜಿ ಸಾರ್ವಜನಿಕರು ಭಾಳ ಮುಖ್ಯ ಅದ. ನಾ 10 ವರ್ಷ ಮಲಗಿದ್ರೆ ಅವ್ರು 100 ರೂಪಾಯಿದಾಗ 90 ಪೈಸೆ ಮಲಗಬೇಕಾಗೈತಿ. ಯಾಕಂದರೆ ಅವ್ರಿಗೆ ಆಸಕ್ತಿ, ತಮ್ಮ ಆರೋಗ್ಯ ನಮ್ಮ ಸ್ವಚ್ಛ ಮಾಡ್ಕೊಳ್ಳೋದು, ನಮ್ಮ ಪರಿಸರ, ನಮ್ಮ ಮನೆ ಮುಂದೆಲ್ಲ ಸ್ವಚ್ಛ ಇಟ್ಕೊಂಡು ನಮ್ಮದು ಜವಾಬ್ದಾರಿ ಇದೆ. ಬರೀ ಮುನ್ಸಿಪಾಲ್ಟಿ ಅಂದರೆ ಅಲ್ಲ. ಯಾಕಂದರೆ ಅದರಲ್ಲಿ ಎರಡು ಸಹಕಾರ ಸಹಭಾಗಿತ್ವದಿಂದ ಮಾಡಿದ್ರೆ ಯಶಸ್ವಿ ಸಿಗ್ತದೆ. ಹಾಗಾಗಿ ಸಾರ್ವಜನಿಕರಲ್ಲಿ ನಾನು ಇನ್ನೊಮ್ಮೆ ವಿನಂತಿ ಮಾಡ್ಕೋತೀನಿ, ಮೊದಲ ನಾಗರಿಕರಲ್ಲಿ ಮತ್ತು ಮೊದಲ ನಾಗರಿಕರಲ್ಲಿ ನಮ್ಮ ವಾಹನ ಬಂದಾಗ ಕಸವನ್ನು ಅದರಲ್ಲಿ ಹಾಕಿ. ಅಮೌಂಟ್ ಕೇಳ್ತಾರಂತೆ, ದುಡ್ಡು ಕೇಳ್ತಾರಂತೆ. ಯಾರಿಗೆ ಯಾವುದೇ ರೀತಿಯ ಹಣಕಾಸಿನ ದುಡ್ಡನ್ನು ಕೊಡುವಂಥದ್ದಿಲ್ಲ, ವ್ಯವಸ್ಥೆಯಲ್ಲಿಲ್ಲ. ನಾವು ಟ್ಯಾಕ್ಸ್ನಲ್ಲಿ ಆಲ್ರೆಡಿ ಅವ್ರ ಕಡೆಯಿಂದ ಘನತ್ಯಾಜ್ಯ ವಸ್ತು ವಿಲೇವಾರಿ ಸಂಗ್ರಹಣಾ ಫೀ ಅಂತ ತೊಗೋತಾ ಇದ್ದೀವಿ. ಯಾರಾದರೂ ಅಂಥದ್ದು ಕೇಳಿದರೆ ನನಗೆ ಕಂಪ್ಲೇಂಟ್ ಬರೋದು ಕೊಡಿ ರೈಟಿಂಗ್ನಲ್ಲಿ. ಬರೀ ಹೇಳ್ತೀನಿ ನಾವು ಹಿಂಗೆ ಕೇಳಿರಿ ಅಂತ ಹೇಳಬೇಡ್ರಿ, ವಿತ್ ನಮಗೊಂದು ಪ್ರೂಫ್ ಕೊಡಿ. ಅಂಥವ್ರ ಮೇಲೆ ನಾವು ಏನು ಮಾಡಿದ್ರು ಆ್ಯಕ್ಷನ್ ತೊಗೋತೀವಿ. ಯಾರೂ ರೊಕ್ಕ ಕೊಡೋ ಅವಶ್ಯಕತೆ ಇಲ್ಲ, ಫ್ರೀ ಸೇವೆ ಇದೆ ಇದು. ನೀವು ಟ್ಯಾಕ್ಸ್ ತುಂಬ್ತೀರಿ, ನಿಮಗೆ ಸರ್ವಿಸ್ ಕೊಡ್ತಾಯಿದ್ದೀವಿ. ಹಾಗಾಗಿ ಆ ಥರ ಯಾರು ಕೇಳಿದರೆ ನಮ್ಮ ಗಮನಕ್ಕೆ ತೊಗೊಂಬರ್ರಿ, ಹೇಳ್ರಿ. ಮಾಧ್ಯಮದವ್ರಿಗೆ ಸುದ್ದಿ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೀನಿ, ಹಂಗೇನಾದರೂ ನನಗೆ ಹೇಳ್ರಿ, ನಾವು ಅಂತೆಲ್ಲ ನೋಡ್ತೀವಿ. ಮತ್ತು ನಿಮಗೂ ಏನಂತ ಹೇಳ್ತೀವಿ, ಏನು ಹಂಗೆ ಇದ್ದರೆ ನಮಗೆ ಸ್ವಲ್ಪ ಸುದ್ದಿ ಅಡ್ವಾನ್ಸ್ ಹೇಳ್ರಿ, ಹಿಂಗೆ ಸರ್ ಹಿಂಗೆ ನಡೀತಾ ಇದೆ, ಇದು ಹಿಂಗಿದೆ, ಸ್ವಲ್ಪ ನಿಮ್ಮ ಗಮನಕ್ಕೆ ನೀವು ಅಡ್ಡಾಡ್ತಿರ್ತೀವಿ, ನಾವು ನೋಡ್ತಿರ್ತೀವಿ, ನಾವು ಅಡ್ಡಾಡ್ತಿರ್ತೀವಿ. ಆದರೆ ಏನೋ ನಮ್ಮ ಗಮನಕ್ಕೆ ಗೊತ್ತಿರೋಂಗಿಲ್ಲ ಅಂತಂದ್ರೆ ಬಂದರೆ ನೀವು ಹೇಳ್ರಿ ಅಂತ ಮಾಡಿಸೋಣ.